ಬರಲ್ಲ ಬಾ ಕೂತ್ಕೊಳ್ಳ ಬರ ಏನಾಗಲ್ಲ ಬರ ಅಷ್ಟೊಂದು ಭಯ ನಾನು ಜೀವನ ಮೇಲೆ ಹಿಂಗೆ ಯಾಕೆ ಗಾಡಿನೇ ಸರಿ ಇಲ್ಲ ಬ್ರೇಕ್ ಏನಕ್ಕೆ ಹದಿನಾರು 15 12 ಮೆಗಾ ಪಿಕ್ಸಲು ಸಾಕಾಗಿದೆ ಕಣ 4K ಶೂಟ್ ಆಗುತ್ತೋ ಹಾಂ 4K ವಿತೌಟ್ ಇದು ಚೆಕಿಂಗು ಹಾಂ ಅಡಿಷನಲ್ ಸೆಟ್ಟಿಂಗ್ಸ್ ಏನಿಲ್ಲ ಇಲ್ಲ ಅಲ್ಲ 4K 2K 1K ಒಂದು ಬರುತ್ತೆ ಬಟ್ ಅಲ್ಲ ಮ್ಯಾಕ್ಸಿಮಮ್ 4K 120 60 FPS ಪರವಾಗಿಲ್ಲ ಮಗ ಹಾಂ ಏನಾಯ್ತು ಪ್ಲ್ಯಾನಿಂಗು ಮಗುದು ಪ್ಲಾನಿಂಗ್ ಮಗ ಹಾಂ ಸಾಲ ಇದೆಯಲ್ಲೋ ತೀರಿಸ್ಬೇಕಲ್ಲ ಯಾಕೆ ಸಾಲನಾ ಸಾಲ ಮಗ ಎಷ್ಟು 6 ಲಕ್ಷ ಇದೆ ಏನಕ್ಕೆ ಮಾಡ್ಕೊಂಡು ಎಷ್ಟೊಂದು ಎಲ್ಲ ಆಯಿತು ಊರನ್ನು ಬರ್ತಾರೆ ಮಗ ಪಾಂಡು ಬಂದು ಬರ್ತಿಲ್ಲ ಊರಿಗೆ ಎಲ್ಲ ಉಟ್ಕೊಂಡಿದ್ದೆ ಅದಕ್ಕೆ ಯಾರು ಬಂದಿಲ್ಲ ಬಂದಿದ್ದಾರೆ ಆಟ ಫ್ರೆಂಡ್ಸ್ ಅಂತ ಇದ್ದಾರಲ್ಲಪ್ಪ ಬಿಟ್ಕೊಂಡು ಬೆಂಗಳೂರಲ್ಲಿ ಬರೋದಕ್ಕೆ ನಾವು ಏನು ಅಯ್ಯೋ ನನ್ನ ಮಗನ ನಾನು ಬೇರೆ ಏನೋ ಅಂದ್ಕೊಂಡೆ ಈಗಲೂ ಹೊಡ್ಕೊಂತೀನೋ ಈಗಲೂ ಮಾಡ್ತೀನಿ ನಮ್ಮ ಮಿಸ್ಸಸ್ ಅದೇ ಬೈತಾಳೆ ನನಗೆ ಅವ್ರಿಗೂ ಗೊತ್ತಾ ಏನು ನಿಂದು ಅವ್ರಿಗೆ ಅವ್ರಿಗೆ ಹೋಗಿ ಹೇಳ್ತಾ ಇದ್ದೆ ಗಂಟ ಹೊಡ್ಕೊಂಡೆ ಅಂತ ಹಾಂ ಮನ ಮರ್ಯಾದಿಲ್ವ ನಿಮಗೆ ಅದಲ್ಲ ಶಿಷ್ಯ ಲಾಸ್ಟ್ ಟೈಮು ಲೋಪರ್ ರೆಕಾರ್ಡ್ ಆಗ್ತಿದೆ ಇದರಲ್ಲಿ ಆಮೇಲೆ ವಾಯ್ಸ್ ಚೇಂಜ್ ಮಾಡ್ಕೊಂಡು ಏನು ಗೊತ್ತಾ ಅವತ್ತು ಕೋವಿಡ್ ಹಾಕ್ಕೊಂಡಿದ್ದೆ ಒಂದ್ಸಲಿ ಕೋವಿಡ್ ವ್ಯಾಕ್ಸಿನು ಹೆವಿ ಜ್ವರ ಬಂದ್ಬಿಡೈತೆ ಹೇಳ್ದಲ್ಲ ಜ್ವರ ಬಂತು ಮಗ ಹೊಡ್ಕೊಂಡೆ ಸರಿಯಾಗೋಯ್ತು ಅಂತ ಅದು ಫಸ್ಟು ಸೆಕೆಂಡ್ ಡೋಸು ಜ್ವರ ಬಂತು ಸರಿಯಾಗಿ ಅವತ್ತು ಮಾಡಿಬಿಟ್ಟೆ ಮಿಸಸ್ ಬೈತಾವಳೆ ಅವ್ರಿಗೆ ಹೆಂಗೆ ಗೊತ್ತಾಯ್ತು 1 ಟೈಮ್ ಅಲ್ಲ 3 ಟೈಮ್ ಅವತ್ತು ಇಲ್ಲೇ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಹೇಳ್ಬಿಟ್ಟ ನೀನೇ ಇಲ್ಲ ಮೇಲೆನಾ ಒಳಗಡೆನಾ ಇಲ್ಲ ಅಲ್ಲ ನೋಡು ಮುದ್ದೆ ರೋಡಲ್ಲಿ ಹೇಳ ಮಗ ಅದು ಹಿಂಗೆ ಗೊತ್ತಾಗುತ್ತೆ ಹೇಳೋ ಹೇಳ್ತೀನಿ ರಾಮಲ್ಲಿ ಎಣ್ಣೆ ಕುತ್ಕೊಂತೀವಲ್ಲ ಅವಾಗ ಹೇಳ್ತೀನಿ ಮುಂದೆ ಹಂಗೆ ಏನು ಕೊಡ್ತೀಯ ಬಾ ಓ
ಟ್ರಾಫಿಕ್ ರೂಲ್ ಫಾಲೋ ಮಾಡ್ತಾ ಇದೆಯಾ? ಅಯ್ಯೋ ಸುಮ್ಮನೆರಪ್ಪ, ಯಾಕಪ್ಪ ಫೈನ್ ಹಾಕ್ತೀಯ ಸುಮ್ಮನೆ? ಫೈನ್ ಹಾಕ್ಸ್ಕೊಳಕ್ಕೆ ರೆಡಿ ನಿಂದು? ಫೈನ್ಗೆ ಸಂಬಂಧ ಕಂಪ್ಲೇಂಟ್ ಮಾಡ್ತಾ ಕ್ಯಾಮ್ರಾ ಇದೆ ಇಲ್ಲೂ? ಅದೇನೋ ಅಂತಿದ್ದಲ್ಲ ಅವಾಗ ಮುಂಚೆ, ಬಿಸಿಲು ಮೈ ಎನರ್ಜಿ ಅಂತ. ಇವಾಗಲೂ ಎನರ್ಜಿನೇ ಜಾಸ್ತಿ ಆಗುತ್ತೆ. ಇವಾಗ ಇದು 110 ಮೇಲೆ ಹೋಗಲ್ಲ. ಈಗಿಲ್ವಾ? ಎಲ್ಲ ಇದೆ ಎಲ್ಲ ಐತೆ ಗಾಡಿ, ಸಿಗ್ನಲ್ ಎಲ್ಲ ಆಯ್ತು. ಇಲ್ಲೇ ಇದೆ ಸಿಗ್ನಲ್. ನಾನೆಲ್ಲ ಯಾಕಪ್ಪ ಫೈನ್ ಬೇಕು ಸುಮ್ಮನೆ? ಏನು ಗೊತ್ತಾ ಮಗ, ಆನ್ಲೈನಲ್ಲಿ ತುಂಬ ಈಸಿಯಾಗಿ ಫೈನ್ ಹಾಕ್ತಾ ಇದ್ದಾರೋ. ಓ ನಮ್ಮ ತಮ್ಮನಿಗೆ ಬಿದ್ದೈತು, ಯಾವುದೋ ಹುಡುಗಿನ ಕರ್ಕೊಂಡು ಹೋಗ್ತಾನೆ ಫೈನ್. ಹೌದಾ? ನಾನು ಹೇಳ್ಬಿಟ್ಟಿದ್ದೆ. ಆಮೇಲೆ ಏನಂತ? ಏಯ್ ನಾನಲ್ಲ ಅಂದ್ಕೊಂಡೆ. ಯಾವ ಏರಿಯಾದಲ್ಲಿ ಫೈನ್ ಆಗಿತ್ತು? ಹೆಬ್ಬಾಳದಲ್ಲೇ. ಓ ಮನೇಲಿ ಏನಂದ್ರೆ ಅದು ಒಂದಲ್ಲ ಎರಡು, ನಾಲ್ಕು ಫೈನ್ ಹಾಕ್ಸ್ಕೊಂಡವನೆ. ಹೌದಾ? ಒಂದೇನು ಡ್ರೈವ್ ಮಾಡ್ತಾನೇನೋ ನಿಮ್ಮ ತಮ್ಮ? ಹ್ಞೂ ಯಾಕೆ ಡ್ರೈವ್ ಮಾಡ್ತಾನೆ? ರ್ಯಾಕ್ ಡ್ರೈವ್ ಇಲ್ಲ ಹೋಗ್ತಾನ ಅಂತ. ಬುಲೆಟಲ್ಲಿ ಅದನ್ನು ಫುಲ್ ಸ್ಕ್ರಾಪ್ ಮಾಡಾಕೊಂಡೆ ಬುಲೆಟ್ನೇ. ಹಾಂ, ಹಂಗೆ ಮುಜ್ಜಾಕ್ಬಿಟ್ಟವನು ಬುಲ್. ಬಿಡಿಸ್ಬಿಟ್ಟಿದ್ದ ತಾನೆ, ಮಡ್ಗಾಡೆಲ್ಲ ಹೊಂಟೋಗಿತ್ತಲ್ಲ. ಅದು ಎಷ್ಟಲ್ಲಿ ಬಿಡ್ತಾನ ಗಡಿನ ದುಡ್ಡು ಬರ್ತಾನ, ಎಲ್ಲೆಲ್ಲ ಬಿಡ್ಸ್ಬಿಟ್ಬಿಡ್ತಾನೆ. ಹಾಂ, ಹುಡುಗಿದು ಫೈನ್, ಹುಡುಗಿಯಿಂದ ಗೆರೆ ಕೂತ್ಕೊಂಡು ಫೈನ್ 3 ಫೈನ್ ಐತಪ್ಪ ಒಂದು. ಹುಡುಗಿರ 3-4 ಇರಬೇಕು. ಹುಡುಗಿದ್ದೇನಾ? ಹಾಂ, ಹುಡುಗಿ ಜೊತೆ ಹಿಂದೆ ಕೊಡ್ತಾನೆ, ಬೇರೆ ಹುಡುಗಿರ ಅನ್ಸುತ್ತೆ. ಆಹಾ, ಏನು ಪ್ಲೇ ಬಾಯ್ ಆಗ್ಬಿಟ್ಟಿದ್ದಾನೆ. ಇರೋ ನೀನು ಸರಿಗಿದ್ರೆ ತಾನೆ. ಹೌದಪ್ಪ, ನಾನೇನಪ್ಪ ಮಾಡಿದೆ? ನೀನು ಮಾಡೋದೆಲ್ಲ ಮಾಡಿಬಿಟ್ಟು ಪಾಪ ಇವಾಗ ಒಂದು ಇದೆಯಾ? ನಾನೇನೋ ಮಾಡಿಲ್ಲಪ್ಪ. ನಿಂತರ ಏನು ಮಾಡಿಲ್ಲ ಬಿಡು. ಯಲಹಂಕದಲ್ಲಿ ಒಂದು, ವಿಜಯನಗರದಲ್ಲಿ ಒಂದು ಮರ್ತ್ಬಿಟ್ಟ ಅದು. ಅದೆಲ್ಲ ಸುಮ್ಮನೆ ಮಾಡೋಣ ಹೇಳಿದ್ದು. ಓಹೋ ಸುಮ್ಮನೆನಾ? ಇದು ನಾನು ನಂಬಬೇಕು. ನೀನು ಅದೇ ಕಂಪ್ಯೂಟರ್ ರೆಡಿ ಮಾಡೋಕೆ ಹೋಗ್ಬಿಟ್ಟು ಯಾರ್ದೋ ಮಾಡ್ಬಿಟ್ಟು ಬಂದಿದ್ದಲ್ಲ. ಅದು ಒಂದು ಸರ್ವಿಸ್ ಚಾರ್ಜ್ಲೇ, ಅದು ಸರ್ವಿಸ್ ಚಾರ್ಜ್. ಅದು GST ಇನ್ಕ್ಲೂಡೆಡಾ? ಯಾವಾಗ GST ಇರಲಿಲ್ಲ, ಅವಾಗ ವ್ಯಾಟ್ ಇತ್ತು. ಅದು ವ್ಯಾಟ್ ಇತ್ತು ಅವಾಗ. ಹಾಂ, ಯಾರು ಇವರಲ್ಲಿ ಎಲ್ಲಿ ಬಂದು ಕಾಯ್ತಾರ? ಹಾಂ, ಅವನು ಹೊಡಿತಾಳೆ ಅಂತ ಕಾಣುತ್ತೆ. ಹಾಂ, ಹೊಡಿತಾಳೆ ಅಂತ. ನಿಂದು ಚೇನ್ ಬಿತ್ತಾರಂದೆ, ನಿನ್ನ ಸ್ಟೋರಿ. ಅದಲ್ಲೇ ಊರಲ್ಲಿ ಒಂದು ಹೇಳಿದ್ದೆ ಗೊತ್ತಾ, ನಮ್ಮ ಚಿಕ್ಕಪ್ಪ ನೋಡಿದ್ರು. ಹಾಂ, ಮೈ ಹಾಂ, ಅದಕ್ಕೆ ಮದುವೆ ಆಗಿಲ್ಲ ನಾನು. ಯಾಕೆ? ಇರೋದಕ್ಕೆ ಒಂದು ಸೊದೆ ಬೀಳುತ್ತಲ್ಲ, ಹಾಂ, ಒಂದು ಕುಂದಿದ್ರೆ ನನಗೆ ಸೊದೆ ಬೀಳ್ತಾ ಇತ್ತು. ನಂದು ಕ್ಯಾಮ್ರಾ ಇತ್ತಲ್ಲ, ನಾನು ಬಂದು ರೆಕಾರ್ಡ್ ಮಾಡ್ತಿದ್ದಲ್ಲ. ನಿನ್ನ ಮಿಸ್ಸಸ್ ನಿನಗಿನ್ನು ಹೊಡೆದಿಲ್ವಾ ಸರಿಯಾಗಿ? ಮಿಸ್ಸಸ್ ನಿನಗಿನ್ನ ಹೊಡೆದಿಲ್ವಾ ನಿನಗೆ? ನನಗೆ ಓದೇನಾ? ಹಾಂ, ನನಗೆ ಯಾಕೋ ಹೊಡಿತಾರೆ? ಹೊಡೆದಿರ್ಬೇಕು ನನ್ನ ಮಗ. ನೀನು ಫ್ರೆಂಡ್ ಅಂತ ಗೊತ್ತಾದ್ರೆ ಹೊಟ್ಟೆ ಹೊಡಿತಾರೆ ಮಗನೇ. ಆಗ ಹೇಳು, ನಾನು ಹೊಡಿಬೇಕು ಒಟ್ಟು. ನೀನೇ ಸಾಕು ಹಾಕ್ಬೇಕು. ಹಳೆ ವಿಡಿಯೋಗಳೆಲ್ಲ ನೋಡಿಬಿಟ್ರೆ ಪಕ್ಕ ಓದೇನೆ ನನಗೆ. ಯಾಕೆ? ಓ ಅಷ್ಟು ಒಳ್ಳೇನು ಅಂದ್ಕೊಂಡಿದ್ದೆ ನೀನು? ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ. ಏನು ಕೆಟ್ಟ ಮಾತೆಲ್ಲ ಮಾತಾಡ್ತಾನೆ ಇಲ್ಲ ರೀ. ಇಲ್ಲಿ ಬಂದ್ಬಿಟ್ಟೆ ಕೆಟ್ಟ ಮಾತು ಮಾತಾಡ್ತಾ ಇರೋದು. ಹೌದಾ? ನಾರ್ಮಲ್ ದಿನಾನೇ ನೀನು ಹಂಗಿರ್ತಿದ್ದೆ. ನಾರ್ಮಲ್ ದಿನಾನೇ ಹಂಗಿರ್ತಿದ್ದೆ ಮೊದಲಿಗಿಂತ ಮುಂಚೆನು. ಕೆಟ್ಟ ಮಾತು ಮಾತಾಡಿ ಎಷ್ಟು ದಿನ ಆಯಿತು ಗೊತ್ತಾ? ಇವತ್ತೇ ಮಾತಾಡ್ತಾ ಇರೋದು. ಸ್ವಲ್ಪ ಸಂತೋಷ ಆಗ್ತಾ ಇದೆ. ಅಯ್ಯೋ ಯಾರ ಹತ್ರ ಮಗ ಮಾತಾಡ್ತೀಯಾ? ಯಾರು ಇಲ್ವಲ್ಲ ಮನೆ? ಯಾಕೆ ಹೊಸ ಫ್ರೆಂಡ್ಸ್ ಇಲ್ವಾ ಆಫೀಸಲ್ಲಿ? ಹೊಸ ಫ್ರೆಂಡ್ಸು? ಇಲ್ಲ ಮಗ, ಅವರೆಲ್ಲ ವರ್ಕ್ ಫ್ರಮ್ ಹೋಮ್ ಅಲ್ವೇನು? ಹ್ಞೂ, ಫೋನಲ್ಲಿ ಕೆಟ್ಟ ಮಾತು ಏನಕ್ಕೆ ಮಾತಾಡ್ತೀಯಾ? ಏನೋ ಈ ಥರ ರಿಯಲ್ ಆಗ್ತಿದ್ರೆ ಮಾತಾಡ್ಬೋದಪ್ಪ. ಇದೇ ಕೆಟ್ಟ ಇದೆಯಾ? ಫೋನ್ ಆಯ್ತಾ ಇಲ್ಲ ಸದ್ಯಲ್ಲಿ?
ಏನು ಏನು ಹೇಳು ಅದೇ ವಾಚ್. ಅಯ್ಯೋ ಇದು ನಾನು ಆ ಮನೇಲಿ ಹೇಳೋಣ ಅನ್ಕೊಂಡೆ ಮರ್ತ್ಬಿಟ್ಟೆ ಕಣ. ಈಗ ನಾಲ್ಕು ಅಂತ ನನಗೆ ಅದು ದಲ್ಲಿದ್ರೆ ವಾಚು. ನೀನು ವಯಸ್ಸು ಜೊತೆ ಇದ್ದಾಗ ಮಾತ್ರ ಏನು ಕೊಟ್ಟಲ್ಲ ಅದನ್ನ. ನೀನು ವಯಸ್ಸು ಜೊತೆ ಇದ್ದಾಗ ನೀನು ಯಾಕೆ ಕೊಟ್ಟಲ್ಲ ಅದನ್ನು? ಕಟ್ಟಲ್ಲಪ್ಪ, ಅದು ಗೊತ್ತಿದ್ದೆ ಒಂದು ಸತಿ ಹೇಳ್ಬಿಟ್ಟೆ ನೆಕ್ಕೋಗ್ಬೇಕು. ಹಾಂ ಅವತ್ತು ಹೇಳ್ಬಿಟ್ಟು ಗೊತ್ತಿದ್ದು ಏನಂದ್ಬಿಟ್ಟೆ, ನಮ್ಮ ಆಫೀಸಲ್ಲಿ ನಾನು ಫಸ್ಟ್ ಜಾಯ್ನ್ ಆದಾಗ ಹಾಂ ಒಂದು ಹುಡುಗಿ ಗಿಫ್ಟ್ ಮಾಡಿದ್ರು ಅಂದ್ಬಿಟ್ಟೆ ನಾನು. ಹಾಂ ಆಗಿಂದ ಹಾಸ್ಪಿಟಲ್ ಹೋಗ್ಬಿಟ್ಟು ಅಕ್ಕ ಮಗ ಇದ್ದಾನೆ, ಹಾಂ ಅವ್ರಿಗೆ ಹೇಳ್ಬಿಟ್ಟಿದ್ದಾಳೆ ಹಾಂ ವಿನಯಂಕಲ್ಗೆ ಅವರು ಇದು ಆಫೀಸಲ್ಲಿ ಯಾರೋ ಒಂದು ಹುಡುಗಿ ಕೊಟ್ಟಿರೋದು ಅಂತ. ಹಾಂ ಅದು ಹಾಕೊಂಡು ಹೋದ್ರೆ ಅವ್ನಿಗೆ ಕೇಳ್ಕೊಂಡು ಬೇರೆ ಹುಡುಗಿ ಕೊಟ್ಟಿರೋ ವಾಟ್ಸಪ್ ಕೊಟ್ಟಿದ್ದೀರಾ ಅಂತ. ನಾನು ಅದಕ್ಕೆ ಹುಷಾರಾಗಿ ಹಾಕೋದೇ ಇಲ್ಲ, ಇವತ್ತೇ ಹಾಕಿರೋದು. ಈ ಮದುವೆ ತುಂಬ ಕಾಂಪ್ಲಿಕೇಶನ್ ಮಗ ಅಪ್ಪ. ಯಾಕೆ ಯಾಕೆ ಆರಾಮಾಗಿ ಏನು ಓಪನ್ ಆಗಿ ಮಾಡೋಕ್ಕೆ ಆಗಲ್ಲ, ಎಲ್ಲ ಡ್ರಾಮಾನೇ ಮಾಡಬೇಕು. ಏನು ಮಾಡ್ತೀವಿ ಓಪನ್ ಆಗಿ? ಹಂಗಲ್ಲ, ಆರಾಮಾಗಿ ಹೋಗೋದು, ತಿನ್ನೋದು, ಹ್ಞೂ ಜೊತೆಲೇ ಕುತ್ಕೊಂಡು ತಿನ್ನಬೇಕು. ಮತ್ತೆ ಏನು ಮಾಡ್ತಾ ಇದ್ದೆ ಹೇಳು, ಆರಾಮಾಗಿ ಹೊರಗಡೆ ತೊಗೊಂಡೋಗಿ ಹ್ಞೂ ಸಿಸ್ಟಮಲ್ಲಿ ಮೂವೀಸ್ ಹಾಕ್ಕೊಂಡು ಆರಾಮಾಗಿ ಎಣ್ಣೆ ಹೊಡ್ಕೊಂಡು ತಿಂತಾ ಇದ್ದಲ್ಲ. ಹಾಂ ಈಗ ಏನಿಲ್ಲ ಲೈ. ಇದಲ್ವೋ ನಿಮ್ಮದು ಅದು ಮುಗಿತೇನೋ ಅದು? ಹಾಂ, ಅದು ಮುಗೀತಲ್ಲ ಆಷಾಢ. ಹಾಂ ಅವಾಗಲೇ ನಾನು ಎಣ್ಣೆ ಹೊಡಿತಾ ಇದ್ದೀನಿ, ಫೋಟೋ ಕಳಿಸಿದ್ದು ನಿಮಗೆ. ಹಾಂ ಈ ವೀಕ್ ಬಂದಿರೋದವಳು ಎಣ್ಣೆತ್ತೆ ಬಂದ್ಲು. ಹಾಂ ಅವಾಗಿಂದ ಏನೂ ಇಲ್ಲ ಮಗ, ಏನಿಲ್ವಾ? ಬಾಟ್ಲೆಲ್ಲ ಎತ್ತಿಟ್ಟು ಕುಡಿದ್ದೀನಿ. ಎಷ್ಟು ಎಣ್ಣೆ ತೊಗೊಂಡಿದ್ಯಾ? ಎಣ್ಣೆ ತೊಗೊಳೋದಲ್ಲಿ ಆದರೂ ಇಲ್ಲ, ತಗೊಳಕ್ಕಾಗೋದಿಲ್ಲ. ತೊಗೊಂಡ್ರೆ ಎಲ್ಲಿ ನೋಡಿದ್ದೀನಿ ನಾನು, ಕುಡಿಯೋಕ್ಕಾಗಲ್ಲ. ನಮ್ಮ ಅಪ್ಪ ಅಮ್ಮನೇ ಹಾಕ್ಕೊಂಡು ಬಿಡ್ತಾರೋ. ನೋಡೇ ಹೋಗ್ಬಿಟ್ಟು ನಾನೇನಾದ್ರು ರೂಮ್ದು ಬಾಗ್ಲ ಹಾಕೊಂಡ್ರೆ ಏನು ಮಾಡ್ತಾ ಇದ್ದಾನೆ ಏನು ಮಾಡ್ತಾರೆ? ಅವ್ರಿಗೆ ಗೊತ್ತಲ್ಲ ಮಗ ಫಸ್ಟಿಂದ ಹೋಗಿ ಹಾಕೊಂಡ್ರೆ ಎಣ್ಣೆ ನೋಡಿಯೋದು ಅಂತ. ಹಾಂ 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 ಬಿಡಮ್ಮ ಹೋಗಿ ಒಂದು ಬಾಗ್ಲ ಹಾಕೊಂಡಿದ್ದೇನೆ ಅಂತ. ಹಾಂ ಮತ್ತು 11 ಗಂಟೆಗೆ ಊಟ ಮಾಡ್ತಾ ಇದ್ದೆ ಮಗ, 10:30 11 ಗಂಟೆಗೆ. ಹಾಂ ನೈಟಾ? ಎಲ್ಲ ಬೆಳಗ್ಗೆತ್ತಾ? 9 to 9:30 ಹಾಂ ಮಿನಿಟ್ ಡಿನ್ನರ್. ಹಾಂ ಈಗ ಹಾಂ, ಇರ್ತೀರ ಮಧ್ಯಾಹ್ನ ನೀವಲ್ಲ. ನಂದು ಆ ಥರ ರೂಲ್ಸ್ ಇಲ್ಲ ಅದೇ. ನಿಂದು ಬಿಡು ಪಾಪ, ಅವ್ರಿಗೇನು ಗೊತ್ತಿಲ್ಲ ನೀನು ಕಣ್ಣನ್ ಮಗ. ಅಯ್ಯೋ 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 ನಿಜ, ಪಿಕಪ್ ಇಲ್ಲ ಹೊಡಿಯಲ್ಲ. ಅದೇ ಅನ್ಕೊಂಡಲ್ಲಿ ಹೇಳ್ಯಾರ. ನಾನು ಟ್ರೈ ಮಾಡಿದ್ದೆ, ಪಿಕಪ್ ಇಲ್ಲ, ಪಿಕ್ ಮಾಡಲ್ಲ. ಮೊದಲಿನ ಥರ ಇದೇ ಮಾಡೋಕ್ಕಾಗಲ್ಲ ಮಗ, ಚೇಂಜ್ ಮಾಡೋಕ್ಕೂ ಆಗಲ್ಲ, ಪಿಕ್ ಮಾಡೋಕ್ಕೂ ಆಗಲ್ಲ. ಇವ್ರ ಅಮ್ಮನ ಹೋಗೋದೇ ಇಲ್ಲಲ್ಲ ಇವರು. ಏನೋ ಪ್ರಾಬ್ಲಮ್ ಆಗಿದೆ ಮಗ ಗಾಡಿಗೆ, ಏನಂತ ಗೊತ್ತಿಲ್ಲ. ಕಾರ್ಪೊರೇಟ್ರದ ಯಾವುದು ಅಂತ ಗೊತ್ತಿಲ್ಲ. ಕ್ಲಚ್ ಪ್ಲೇಟ್ ಹೋಗಿರ್ತಾವೆ ನೋಡು. ಚೆಕ್ ಮಾಡಿಸ್ತಾ ಕ್ಲಚ್ ಪ್ಲೇಟು? ಎಷ್ಟು ಚೆಕ್ ಮಾಡಿಸಿದೆ ಕ್ಲಚ್ ಪ್ಲೇಟು ಅಂತ. ಇಲ್ಲ, ಎಷ್ಟು ಫ್ಲೆಕ್ಸೆಟ್ ಎಷ್ಟಾಗುತ್ತೆ ಹೇಳು? 2-3 ಸಾವಿರ. ಹಾಂ ಅಷ್ಟೇ ತಾನೇ ಆಗ್ತದೆ. ಬಟ್ ಅದು ಹೋಗಿರಲ್ಲ ಅಂತ ನಮ್ಗೆ ಡೌಟು ಮಗ. ಪಿಕಪ್ಪೇ ತಗೊಳ್ಳಲ್ಲ ಗಾಡಿ ನಿಂದು. ಪಿಕಪ್ಪೇ ತಗೊಳ್ಳಲ್ಲ ಗಾಡಿ ನಿಂದು. ಪಿಕಪ್ಪೇ ತಗೊಳ್ಳಲ್ಲ ಗಾಡಿ ಅಂದೆ. ಪಿಕಪ್ ಇಲ್ವಾ? ಏನು ಅಂತ ಗೊತ್ತಿಲ್ಲ.
ಮಸ್ಟ್ಯಾಂಗು ಮಸ್ಟ್ಯಾಂಗು ಅಲ್ಲ ಅಲ್ಲೇ ಎಷ್ಟು ಬೇಕು ಅದಕ್ಕೆ ಹೈಟು ಹೈಟ್ ಎಷ್ಟು ಬೇಕು ಅದಕ್ಕೆ ಜಾಸ್ತಿ ಇರಬೇಕು ಮೇಲೆ ಇರಬೇಕು. ಇಲ್ಲಲ್ಲ ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ 5'7" ಇದ್ದಾನೆ ಅವನು ಆಗೋಯ್ತು ಅವ್ನಿಗೆ ಗಾಡಿ ಇನ್ನೊಂದು ಏನು ಗೊತ್ತಾ ಮಗ ಸ್ವಲ್ಪ ಸಿಗಲ್ಲ ಮಗ ಹೈಟ್ ಜಾಸ್ತಿ ಆದರೆ ಇಲ್ಲ ಸಿಗುತ್ತೆ ಅದು ಬರೀ ಆಫ್ ರೋಡ್ ಮಾತ್ರ. ಹ್ಞೂ ಅದೇನು ಕಮ್ಮಿ ಇರುತ್ತಲ್ಲ ಈ ಗಾಡಿಗೆ. ಹಾಂ ವೆಯ್ಟ್ ಸಖತ್ ಕಮ್ಮಿ ಇದೆ ಅದು ಅದರಲ್ಲಿ ಗೇರ್ ಎಷ್ಟೇನೋ ಗೊತ್ತಿಲ್ಲ ಇದರಲ್ಲಿ ಗೇರ್ ಎಷ್ಟಿದಾವೆ ಅಂತ ಗೊತ್ತಿಲ್ಲ 6 ಗೇರ್ಸ್ ಇರುತ್ತಲ್ಲ ಪೂರ್ಣ 6 ಗೇರ್ಸ್ ಇರ್ತವೆ ಕೊಡಲ್ವೋ ಹೋಗ್ಬೇಡ ಅವನ್ನೇ ಕೇಳ್ತೀನಿ. ಬಂದ ನಾವೇನಾದ್ರೂ ಗಾಬರಿ ಮಾಡ್ತೀವತ್ತು ಸೈಡ್ ಹೇಳು ಬಂದ ಖಾಲಿ ಅವನು ಅವನೇನೋ ಡೌಟ್ ನೋಡ್ತಾ ಇದ್ದಾನೆ. ದೂರ ಹೊಟ್ಟೋದಲ್ಲ ಯಾಕೆ ಹೇಳ ನಿಮ್ಮಂಥವ್ರು ನೋಡಿದ್ನಲ್ಲ ಅಲ್ಲಿ ಕಿಲೋಮೀಟರ್ ತುಂಬ ಫಾಸ್ಟ್ ಆಗೋದ ನೋಡು ನೋಡ ಎಗಸ್ಟೊಂದು ಗಾಡಿನ ಮಾಡ್ಕೊಂಬಂದಿಲ್ಲ ಮುಂದೆ ಮಗ ನೀನು ಬೆಳ್ಳ ಥರ ಇದೆಯೋ ನಿಂದ ನನ್ನ ಅಲ್ಲ ನಿನ್ನ ಬಿಟ್ಟು ಒಂದು ಊಟ ಬಿಟ್ಬಿಡು ಏನು ಬಿಡಿಟಲ್ಲಿ ಮಗ ದೂರ ಹೋದ ಅಲ್ಲಿ 2 ಪಾಯಿಂಟ್ ಐತಿ ಬಿಡು 2 ಪಾಯಿಂಟ್ ಅದು ಓಪನ್ ಮಾಡಿ ನೋಡು ಟ್ಯಾಂಕು 1 ಪಾಯಿಂಟ್ ಬರುತ್ತೆ ಅದು ಗ್ಯಾಸ್ ಲಾಕ್ ಆಗೋದು ನಮ್ಮದು. ಯಾವುದು HP ನಾ ಯಾವುದು ಇದು HP ನಾ ಯಾವುದು ಎಚ್ಚಿನ ಹಾಂ ಯಾವ್ದು ಹಾಕಿದ್ರು ಓಕೆ. ಅಲ್ಲ ಇಂಡಿಯನ್ನ ಇಂಡಿಯನ್ ಗ್ಯಾಸು ಇಂಡಿಯನು ಆಯ್ತಾ ನೋಡೇ ಎಲ್ಲ ಗೇ ಆಗ್ಬಿಟ್ಟೆ ಅನ್ಕೊಂಡೆ ಮಗ ನಾನು. ಥೋ ಲೇ ಮದುವೆ ಆಗಿ ಮಗು ಆಗೈತಿ ಗೇ ಆಗತ್ತೆ ನಿಂತಾರಣ್ಣ ನಿಮ್ಮಂಥವ್ರದ್ದು ಬೇಕಾದ್ರೆ ಕೆರಿಯನ್ನು ಕೆರಿತೀನಿ ಗಂಡನ ಮಗನು ಇಲ್ಲೇ ಕೈಯೆಲ್ಲ ಬಿಡಬೇಡ. ಅಲ್ಲ ಆಯ್ತು ನನ್ನ ಮಗಲೇ ಮದುವೆ ಆಗಿದ್ದೀನಿ ನನ್ನ ಮಗ ನೀನು ಅದಕ್ಕೆ ಇದಕ್ಕೆ ಅಂತ ಬಂದ ನಿನ್ನ ವಯಸ್ಸು ಫೇಸ್ಬುಕ್ ಐಡಿ ಅಲ್ಲ ಹೇಳಲ್ಲ ನನ್ನ ಮಕ್ಕಳು ಮನೆಯಲ್ಲ ನಿಂದು ವಿಡಿಯೋ ಇದೆಯಮ್ಮ ಟಕ್ಕ ಇತ್ತು ಅಂತ ಇದ್ರು ಕಲ್ಸು ಬೇಜಾರೇ ಇಲ್ಲ ಅಲ್ಲ ಆಹಾ ಎಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ಯಾ ಅನ್ಸುತ್ತೆ ನೀನು. ಹೌದು ಜಗಳ ಆಯ್ತು ಇಲ್ವಾ ಮನೇಲಿ ನಿಮ್ಮ ವೈಫ್ಗೂ ನಿನ್ಗೂ ಜಗಳ ಆಗಿಲ್ವ ಇನ್ನವ್ರಿಗೂ ನನಗೂ ನನ್ನ ವಯಸ್ಸು ಹಾಂ ಅದಾಗಿದೆ ಎಷ್ಟೆಲ್ಲ ಆಗಿದೆ 2-3 ಸತಿ ಆಗಿದೆ ಯಾಕೆ ಆಮೇಲೆ ಸಾರಿ ಹೋಗಿ ನೀನು ಯಾಕಿಲ್ವಾ ಅಯ್ಯೋ ಮಗ ನಾನು ತಪ್ಪ ಮಾಡಿಲ್ಲ ಮಗ ಅವತ್ತೇನಾಯ್ತು ಊಟ ಬಿಟ್ಟಿರ್ತೇನೆ ಮಗ ಹಾಂ ನಿಮಗೆ ಊಟ ಬಂದ್ಬಿಟ್ಟು ನಮ್ಮ ಮನೇಲಿ ಅವ್ರವ್ರಿಗೆ ಯಾವಾಗ ಬೇಕೋ ಊಟ ಮಾಡ್ಬಿಡ್ತಾರೆ ಹಾಂ 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 ನನಗೆ ಗೊತ್ತಾಯ್ತು ನಾನೇನು ಮಾಡಿದೆ
ಬೇಗ ತಿನ್ಬಿಟ್ಟ. ಅಲ್ಲ ಊಟ ಹಾಕೊಂಡು ನಾನು ರೂಮ್ ಹೋಗೋದೆ. ಹಾಂ ಇವ್ರು ಬಂದು ನಮ್ಮ ಅಪ್ಪ ಅಮ್ಮ ಎಲ್ಲ ತಿಂದು ಊಟ ಮಾಡ್ತಾ ಇದ್ದೆ. ಹಾಂ ನಾನು ಹೋಗ್ತೀನಿ ಅಂತ ಹೋದೆ ಮಗ. ಹಾಂ ಹಾಂ ನಮ್ಮ ಅಪ್ಪ ಅಮ್ಮ ನನಗೆ ಬೈತಾ ಇದ್ದಾರೆ, ಏನು ಮಾಡಿದೆ? ನನಗೆ ಅಪ್ಪ ನಾನು ಏನು ಮಾಡಿದೆ ಅಂತಲೇ ಗೊತ್ತಿಲ್ಲ ನನಗೆ. ಹಾಂ ಆಮೇಲೆ ಸಮಾಧಾನ ಮಾಡು ಹೋಗಿ ಆಯ್ತು ಏನಾಯ್ತು ಅಂತ ಹೋಗಿ ಕೇಳಿದೆ ಮಗ. ಇನ್ನು ಹಾಕ್ಕೊಂಡ್ಬಿಟ್ಟು ನನಗೆ ತಪ್ಪು ಮಾಡಿದೆ ಅಂತಲೇ ಗೊತ್ತಿಲ್ಲ. ಓ 2 ದಿನ ಆಯ್ತಾ? ಆಮೇಲೆ ಸಮಾಧಾನ ಆದಮೇಲೆ ನಾರ್ಮಲ್ ಆಗಿ ಕೇಳಿದೆ ಹಾಂ ಏನು ಕೂತ್ಕೊಂಡಿದ್ದೆ. ಹಾಂ ಇಲ್ಲ ನಾನು ಊಟಕ್ಕೆ ಕೂತ್ಕೊಂಡಿದ್ದೀನಿ, ನೀವು ಮಾತ್ರ ಸಪ್ರೇಟ್ ಆಗಿ ನನಗೆ ಅದೊಂದು ಒಂದು ಆಮೇಲೆ ಮೊನ್ನೆ ಏನಾಯ್ತಂದ್ರೆ ಮದುವಾಗಿತ್ತು ಹಾಂ ಮಲ್ಲೇಶ್ವರ ಹತ್ರ ಮನೆ ಹಾಂ ಹೋಗಿದ್ದೀವಿ, ನೋಡಿದ್ದೀವಿ. ಹಾಂ ಡೌಟ್ ಬಂದ್ಬಿಡ್ತು ಅಲ್ಲಿಂದ ಅಂತ. ಹೋಗಿದ್ದೆ ಹಾಂ 12 ಗಂಟೆ ಆಗುತ್ತೆ. ಹಾಂ ಅಲ್ಲಿಂದ ಹೊರಗಡೆ ಬಂದಿದ್ದೆ ಮನೆ, ಅವ್ರ ಮನೆಯಿಂದ 3 ಗಂಟೆ ಆಯಿತು. ಹಾಂ KR ಮಾತ್ರ ಏನೋ ಒಂದು ಎಕ್ಸಿಬಿಷನ್ ಹಾಕಿದ್ದಾನೆ ಅಂತ. ಹಾಂ ಅವತ್ತು ಫುಲ್ಲು ಮಳೆ, ಮೋಡ ಫುಲ್ಲು ಮಳೆ ಬರೋ ಥರ ಇದೆ. ಹ್ಞೂ ಇವಾಗ ಮಲ್ಲೇಶ್ವರಮಿಂದ KR ಎಷ್ಟು ಅವಾಗ ಅವ್ರ ಮನೇಲಿ ಇತ್ತು. ಹ್ಞೂ ಓಕೆನಾ, ಇಲ್ಲಿ ರಾಜಾಜಿ RR ನಗರಲ್ಲಿ. ಹ್ಞೂ ಅಲ್ಲಿಂದ ವಿಜಯನಗರ ಬಂದು ಪಿಕ್ ಮಾಡಿದೆ, ಅಲ್ಲಿಂದ ಮಲ್ಲೇಶ್ವರಂ ಹೋದ್ವಿ. ಹ್ಞೂ ಆಯ್ತು ನೋಡಿದ್ವಾ, ಅಲ್ಲಿ 3 ಗಂಟೆ ಆಯಿತು. ಹ್ಞೂ ಯಾಕಂದ್ರೆ ಅಂತಾಳೆ KR ಹೋಗೋಣ ಅಂತ. ನಿನ್ನ ನಾನು RR ನಗರ ಡ್ರಾಪ್ ಮಾಡಬೇಕು, ಹಾಂ ನಾನು ಮನೆಗೆ ಬರಬೇಕು. ಹ್ಞೂ ಇವಾಗ KR ಹೋದ್ರೆ ಫುಲ್ಲು ಮಳೆ ಇರುತ್ತೆ, ಹ್ಞೂ ಬರೋದು ಅಂದೆ. ಆಯ್ತು ಬೇಡ ಅಷ್ಟೇ ಮಗ. ಮಗ ತುಂಬ ಕಟ್ಟಾನೆ ಮದುವೆ. ಏಯ್ ಮಗ ನೀನೇ ಹೇಳು, ಮಲ್ಲೇಶ್ವರಮಲ್ಲಿ ಇದ್ದೀವಿ, ಹಾಂ KR ಹೋಗ್ಬೇಕು. ಹಾಂ KR ಎಕ್ಸಿಬಿಷನ್ 5 ಗಂಟೆಗೆ ಕ್ಲೋಸ್, ಹಾಂ ಮಳೆ ಬರೋ ಥರ ಇದೆ. 3 ಗಂಟೆಗೆ ಬಿಡ್ತಾ ಇದ್ದೀವಿ. ಓಕೆ ಅಲ್ಲಿ ಹೋಗೋದು ಎಲ್ಲ ಬರೋದು. ಹಾಂ ಹಾಂ KR ನೀನು ಎಲ್ಲ ಹಾಕ್ಕೊಂಡು ಹೋಗ್ಬೇಕಲ್ಲಪ್ಪ. ಹಾಂ ಓಕೆ ಓಕೆ ಹೇಳಿ. ಹಾಂ ಅಲ್ಲಿ ಹಾಂ ಇವಾಗ ನಾನು ರಿಟರ್ನ್ ಬಂದ್ರು ಈಗ ನಾನು ಹಂಗೆ ಬಿಡೋಕ್ಕಾಗಲ್ಲ. ಹ್ಞೂ ಬೈಕಲ್ಲಿ ಮನೆಗೆ RR ನಗರ ಡ್ರಾಪ್ ಮಾಡಿ ಹ್ಞೂ ಮತ್ತೆ ನಾನು ಮನೆಗೆ ಬರಬೇಕು. ಹ್ಞೂ ಅಲ್ಲ ನಾನು ಬೇರೆ ಹೋಗೋಣ ಅಂದ್ಬಿಟ್ಟು ಹಾಂ ಆಯ್ತು ಬಿಡಿ ಅಂದ್ಬಿಟ್ಟು ಸುಮ್ಮನೆ ಹಾಂ ಅದು ಎಷ್ಟು ದಿನ ಆಯ್ತು? ಅದು ಅದು ಜಗಳ ಎಷ್ಟು ದಿನ? ಆಯ್ತು ಇನ್ನೂ ಹೋಗ್ತಾನೆ ಇರೋದು. ಹಾಂ ಮೊನ್ನೆ ಸಂಡೇ ಆಗಿದ್ದದು. ಓ ಹೋ 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 ಸಂಡೆ. ಹಾಂ ಆಮೇಲೆ ವರ್ಷಕ್ಕೆ ಹೋಗಿ ಕರ್ಕೊಂಡು ಬಂದ್ರಲ್ಲ, ಹಾಂ ಅದು 3 ದಿನ ಆಗಿಲ್ಲ. ನಾನು ಹೋಗ್ತೀವಿ ಆರಾಮಾಗಿ ಊಟ ಮಾಡೋಕ್ಕಾಗ್ತಾ ಇಲ್ಲ. ಹಾಂ ನೋಡಿ ಬೇರೆ ಮನೆಗೆ ಹೋಗ್ತೀನಿ ಅಂದೆ ಅಪ್ಪ. ಹಾಂ ಆಯ್ತು ಹೋಗು, ಆಯ್ತು ಹೋಗು. ಹೆಣ್ಮನೆಗೆ ಹೋಗ್ತೀನಿ ಅಂದೆ. ಹಾಂ ನನಗೆ ಇದೆಲ್ಲ ಗೊತ್ತೇ ಇಲ್ವೋ. ನಾನು ನಿಮ್ಮ ಮನೆಗೆ ಬರ್ತೀನಿ ಅಂದರೆ ನಿಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಅಕ್ಕ ಫೋನ್ ಮಾಡ್ತಾ ಇದ್ದೆ ಹೊರ ಮನೇಲಿ ಇದ್ದೀವಿ ಅಂತ. ಹಾಂ ಈಗ ವೈಫ್ ಫೋನ್ ಮಾಡಿ ನೋಡ್ಬೇಕಾ? ನಾವು ಹೊರಗಡೆ ಇರೋರು ಏನೋ ಅನ್ಕೊಂತಾರೋ, ಹಾಂ ಅವಾಗ ನನಗೂ ಗೊತ್ತಿರಲಿಲ್ಲ. ಹಾಂ ಮ್ಯಾರೇಜ್ ಹಂಗೆ ಹಿಂಗೆ ಅಂತ. ಹಾಂ ಅಯ್ಯೋ ಅಪ್ಪ, ಜಗತ್ನಲ್ಲಿ ಕಾಂಪ್ಲಿಕೇಶನ್ ಮ್ಯಾರೇಜ್ ಅಂದರೆ ನನಗೆ ಮನೆಗೆ ಹೋಗೋಕ್ಕೆ ಭಯ ಆಗಿತ್ತು. ಯಾಕೆ? ಏನು ಗಲಾಟೆ ಆಗಿರುತ್ತೆ ಅಂತ. ನಾನು ಹೋಗಿ ಏನು ತಪ್ಪು ಮಾಡಿಬಿಡ್ತೀನಿ ಅಂತ ನನಗೆ ಗೊತ್ತಾಗಲ್ಲ. ಒಳ್ಳೆ ಮಜಾ ತಗೋ. ಹೋಗು ರೆಫರ್ ಮಾಡ್ಕೊಂಡ್ರೆ ನಿಮಗೆಲ್ಲ ಆಗಿಲ್ವಾ? ಅಯ್ಯೋ ಬಾರಲ್ಲೇ ಹೋದ ವಾರನೇ ಆಗಿತ್ತು ನನಗೆ. ಅಲ್ಲ ಅಲ್ಲೇ ಏನು ಕೊಡ್ತಾರೆ ಅಂತಲೇ ಗೊತ್ತಿಲ್ಲ ಮಗ. ಹೋದ ವಾರ ಯಾರಿಗೂ ಅರ್ಥ ಆಗ್ಲಿಲ್ಲ ಅಲ್ಲೇ ಅವ್ರೇನು ಹೋಗ್ಬಿಟ್ಟು ಅಂತ. ಇವಾಗ ಎಲ್ಲದಕ್ಕೂ ನನಗೆ ಬರ್ತಾ ಇದ್ದಾರೆ. ಅವ್ರು ಮಗ ಸಿಕ್ಕೊಂಡ್ರೆ ಹೋಗೋ ಸಮಾಧಾನ ನೋಡ, ನಾನೇನು ಸಮಾಧಾನ ಮಾಡಿ ನಾನು ತಪ್ಪೇ ಮಾಡಿದ್ವಲ್ಲ. ಏನು ಮಜಾ, ಏನು ಸುಖ ನನಗಿಲ್ಲಿ. ನನ್ನ ಕಷ್ಟ ನನಗೆ ಹಾಂ ಮಗ ಸುಖ ಅಂತ. ಇವಾಗ ನಾನು ತಪ್ಪು ಮಾಡಿದ್ರೆ ಓಕೆ ಮಗ, ನಂಗೆ ಗೊತ್ತಿರುತ್ತೆ ತಪ್ಪು ಮಾಡಿದ್ದೀನಿ, ಸಾರಿ ಕೇಳೋಣ ನಾನು. ಹಾಂ 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 ತಪ್ಪೇ ಮಾಡಿಲ್ಲ ಅದು. ಇನ್ನೂ ಪರವಾಗಿಲ್ಲ ಮಗ, ನನಗೆ ಇವಾಗ ನಿಮ್ಮ ಮನೇಲಿ ಅತ್ತೆ ಸೊಸೆ ಜಗಳ ಆಗಿದೆಯಲ್ಲ, ಹಾಂ ಆ ಥರ ನಮ್ಮ ಮನೇಲಿ ಆದರೆ ನನ್ನ ಗತಿ ಏನು ಅಂತ ನಮ್ಗೆ ಭಯ ಆಗ್ತಾ ಇದೆ. ಆಗಬೇಕು. ಮದುವೆಯಾಗಿ 3 ತಿಂಗಳು ಅಷ್ಟು ಬೇಗ ಇಷ್ಟು ಭಯ ಆಗ್ತಾ ಇದೆ ನನಗೆ. ಓ 3 ತಿಂಗಳು ಅಷ್ಟೇನಾ ಇನ್ನ? ನನಗೆ 3 ವರ್ಷ ಆದಂಗೆ ಆಗ್ತಾ ಇದೆ ಮಗ. ಇದಿನೇ ಇಲ್ಲವ ಸೀರಿಯಸ್ ಆಗಿ ಏನಾದರೂ ಸ್ವಲ್ಪ ಅಂದ್ರೆ ಮುಕ್ಕೊಂಡ್ಬಿಟ್ಕೊಂಡ್ಬಿಟ್ಟೋಳು. ಅದು ಮಾಮೂಲಿ ಕಣಲ್ಲಿ, ಅದು ಹೆಣ್ಮಕ್ಳದ್ದು ಅದು ಏನೋ ಒಂಥರಪ್ಪ. ಅಲ್ಲೇ ಸ್ವಲ್ಪ ನಮ್ಮದು ಯೋಚನೆ ಮಾಡಬೇಕಲ್ಲ ಮಗ. ಹ್ಞೂ ಇವಾಗ
ನೀನೇ ಅರ್ಥ ಮಾಡ್ಕೊ. ಇವಾಗ ಇವ್ರು ನಂಗೆ ಯಾರು ಕೂಡ ನಾನು ಹುಡುಗ ಎಷ್ಟೊತ್ತಿಗೆ ಬರ್ಬೇಕು ಹ್ಞೂ ಅಲ್ವಾ? ಹ್ಞೂ ಹಾಂ ನಮ್ಮ ಪಾಯಿಂಟ್ ಆಫ್ ವ್ಯೂ ನೋಡೋದೇ ಇಲ್ಲ ಮಗ ಹುಡುಗಿರು. ಇಲ್ಲ ಅವ್ರಿಗೆ ಏನಿದೆಯೋ ಅದೇ, ಅವ್ರಿಗೆ ಲಾಭ ಇದೆಯೋ ನಷ್ಟ ಇದೆಯೋ ಅದು ನೋಡ್ಕೊಂತಾರೆ ಫಸ್ಟು. ಆಮೇಲೆ ಹ್ಞೂ ಕ್ಯಾಶುವಲ್ ಆಗಿ ನಾನೇನು ಅನ್ಸುತ್ತೆ, ಹ್ಞೂ ಅರೇಂಜ್ ಮ್ಯಾರೇಜಲ್ಲಿ ಇರೋ ಥರ ನೋಡ್ಕೊಳ್ಳೋದು ಹ್ಞೂ ಅದೇ ಖಾತೆ ಮಾಡೋ ಕಡೆ. ಹಾಂ ಲವ್ ಮ್ಯಾರೇಜಲ್ಲಿ ಇರಲ್ಲ, ಫ್ರೀ ಆಗಿರ್ತಾರೆ ಅಂದ್ಬಿಟ್ಟೆ ಅಪ್ಪ. ಹಾಂ ಅದೊಂದು ಗಲಾಟೆ. ಏನು ನಿಮ್ಮ ಹೆಂಗೆ ನೋಡ್ಕೊಂಡ್ರು. ಹ್ಞೂ ಆದರೆ ನಿಜ ಮಗ, ನೀನು ಅರೇಂಜ್ ಮ್ಯಾರೇಜಲ್ಲಿ ಇರೋ ಇದು ಹ್ಞೂ ಇಲ್ಲ ಡಿಫ್ರೆನ್ಸ್ ಇದೆ, ಎರಡಕ್ಕೂ ಡಿಫ್ರೆನ್ಸ್ ಇದೆಯಾ? ಲವ್ ಮ್ಯಾರೇಜಲ್ಲಿ ಈಸಿಯಾಗಿ ತೊಗೊಂಡ್ಬಿಡ್ತಾರೆ. ಹ್ಞೂ ಇವರೇ ಮಾತಾಡ್ಕೊಂತಾರೆ ಬಿಡು, ಹಾಂ ಅಡ್ಜಸ್ಟ್ ಆಗ್ತಾರೆ ಬಿಡು. ಹಾಂ ಕೆಲವು ಅರೇಂಜ್ ಮ್ಯಾರೇಜ್ ಆಗಿದ್ರೆ ಎದ್ದು ಓಡ್ಕೊಂಡು ಕೇಳ್ತಾರೆ ಏನು ಅದು ಇದು ಅಂತ. ಅಜ್ಜ ಮಾವ ಎಲ್ಲ ಚೆನ್ನಾಗೇ ಇದ್ದಾರೆ, ಇಲ್ಲೇ ಸ್ವಲ್ಪ ಗೊತ್ತಿಸ್ಕೊಳ್ಳೋದು. ತುಂಬ ಕೋಪ ಬಂದ್ಬಿಡುತ್ತೆ ಮಗ, ಹ್ಞೂ ಬಿಡೋಣ ಅಂದ್ಬಿಡುತ್ತೆ ನಮಗೆ. ನಾಟಕ ಬರಾಕ್ಬಿಟ್ಟು ಹಾಂ ಮದುವೆ ಆದ್ಮೇಲೆ ನನಗೆ ಎಷ್ಟು ಪೇಷನ್ಸ್ ಬಂದ್ಬಿಟ್ಟಿದೆ ನಿಜರು. ರೋಡಲ್ಲಿ ಗಲಾಟೆ ಆದರೂ ನಾನೇನು ಮಾತಾಡಲ್ಲ ಮಗ. ಹಾಂ ರೋಡಲ್ಲಿ ಗಲಾಟೆ ಆದರೂ ನನಗೇನು ಮಾತಾಡೋಕ್ಕೆ ಬರೋದ ಗೊತ್ತಾಯಿಲ್ಲ ಮಗ. ಹಾಂ ಮೊದಲು ಅಮ್ಮ ಅಂದು ಚೆನ್ನಾಗಿ ಕೇಳ್ಬಿಟ್ಟು ಇದ್ದಲ್ಲ, ಹ್ಞೂ ಇವಾಗ ತುಂಬ ಪೇಷನ್ಸ್ ಬಂದ್ಬಿಟ್ಟಿದೆ ಮಗ. ಆನ್ಸರ್ ಮಾಡ್ಬೇಕಂತ ಇದೆ ಗೊತ್ತಾ ಮೈಂಡಲ್ಲಿ. ಇವಾಗೇನು ಗೊತ್ತೇನೋ, ನಾವು ತಪ್ಪು ಮಾಡಿಲ್ಲ ಅಂತ ನೀನು ಹೋಗಿ ಹೇಳ್ತೀಯಲ್ಲ, ಹಾಂ ಅದು ತಪ್ಪೆ. ಅದು ದೊಡ್ಡ ತಪ್ಪಲೇ. ನಾನು ಏನು ತಪ್ಪು ಮಾಡಿದೆ ಅಂತ ನೀನು ಕೇಳಿದ್ರೆ ಅದು ನೀನು ತಪ್ಪೆ. ಹಾಂ ಇವಾಗ ಗೊತ್ತಾಗ್ತಾ ಇದೆ, ಇನ್ನೂ ಪ್ರೀತಿ ಸಿಗಾಕೊಂಡಿಲ್ಲ, ಪ್ರೀತಿ ಸಿಗಾಕೊಂಡಿಲ್ಲ ಮಜಾ. ಅವನಿಗೆ ಬಂದ್ಬಿಟ್ಟು ಯಾರಾದ್ರೂ ಹಳ್ಳಿ ಕಡೆ ಹುಡುಗಿ ಮದುವೆ ಮಾಡಿಸ್ತಾರೆ. ಹ್ಞೂ ಇಲ್ಲ ಹಳ್ಳಿ ಕಡೆ ಇರೋ ಹುಡುಗಿರು ಅಷ್ಟೊಂದು ಇದು ಬೇರೆ ಕಡೆ ಹುಡುಗಿ ಬಿಡ್ಬೇಕಂತೆ. ಬೆಣ್ಣೆ ಹಾಕಿ ಸಿಗಾಕಬೇಕಂತ ಇವನಿಗೆ. ಇವಾಗ ಗೊತ್ತಾಗ್ತಾ ಇದ್ದಾನೆ ನೀನೇನು ಖುಷಿ ಪಡ್ತಾ ಇದ್ದೆ ನಾನು ಮದುವೆ ಆಗ್ತೀನಿ ಅಂದಾಗ ಅಂತ. ನಾವು ಸಿಗಾಕೊಂಡಿದ್ದೀವಿ, ಇವಾಗ ಬೇರೆಯವ್ರು ಸಿಗಾಕೊಂಡ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ಲ. ನಿಜ ಮಗ. ಇವಾಗ ನೋಡು ಪ್ರೀತಿ ಬಗ್ಗೆ ಮಾತಾಡಿ ನಾವು ಎಷ್ಟು ಮಜಾ ತಗೊತಾ ಇದ್ದೀವಿ. ಹಾಂ ಎಲ್ಲಾದ್ರೂ ಹೋಗ್ಬೇಕಂದ್ರೆ ನೀನು ಕರ್ಕೊಂಡು ಹೋಗ್ಲೇಬೇಕು. ಹಾಂ ಏನು ಬೆಳಗ್ಗೆ ನಾನು ಇ ಎಸ್ಗೆ ಹೋದೆ ಇವತ್ತು. ನಾನೇ ಹೋಗ್ಬಿಟ್ಟು ಬರ್ತೀನಿ ಅಂದರೆ ಇಲ್ಲ ನಾನು ಬರ್ತೀನಿ. 3 ದಿನ ಹಾಂ ಹಾಸ್ಪಿಟ್ಲಿಗೆ ಹೋಗಿದ್ದೆ ಬೆಳಗ್ಗೆ ಇ ಎಸ್ ಐಗೆ. ಇವಾಗ ಗೊತ್ತಾಯ್ತು ನೀನು ಬಿ.ಪಿ ಏನು ಜಾಸ್ತಿ ಆಗಿದೆ. ನಿಜ ಮಗ, ಹೊರಗಾದ್ರೆ ಬಿ.ಪಿ ಬಂದ್ಬಿಡುತ್ತದೆ. ನನಗೆ ಎಷ್ಟು ಕೋಪ ಬರುತ್ತೆ ಗೊತ್ತೇನು. ಒಂದು ಸತಿ ಕೇಳಿಸ್ಕೊಂಡು ಮಾತಾಡಲೇ ಇಲ್ಲ ಮಗ, ನೈಟ್ ಕೆಳಗಡೆ ಹೋಗಿ ಮಲ್ಕೊಂಡ್ಬಿಟ್ಟು ಹಾಕೊಂಡು. ಹಾಂ ಹಾಂ ಮಗ ಅವತ್ತು ನಾನು ತಪ್ಪೇ ಮಾಡಿಲ್ಲ, ನಾನು ಹೇಳಿದ್ದಲ್ಲ ಊಟ ಬಿಟ್ಟಿದ್ದೆ ಹ್ಞೂ ಆಯ್ತಾ. ನಾನು ಊಟ ಮಾಡಿದೆ, ಅದೋದೆ, ಗಲಾಟೆ ಎಲ್ಲ ಆಯಿತು, ಹತ್ಕೊಂಡು ಆಯಿತು ಕೆಳಗಡೆ ಮಲ್ಕೊಂಡ್ಬಿಟ್ಟು. ಹ್ಞೂ ನನಗೆ ತುಂಬ ಸುತ್ತ ಹೋಗ್ಬೇಕು, ಅಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ. ಅದೇನೇ ಹೇಳೋ ಬಿಡು, ನನಗೆ ಒಂಥರ ಸುಖ ಸಿಗ್ತದೆ ಇವತ್ತೊಂದು ಫುಲ್ಲು ಖುಷಿ. ಅಲ್ಲ ಮಗ, ಅದೇ ಇವಾಗ ಏನಾದರೂ ಅಫೇರ್ ಇಟ್ಕೊಂಡು ಸಿಕ್ಕಾಕೊಂಡ್ರೆ ನನ್ನ ತಪ್ಪಪ್ಪ. ಅಯ್ಯೋ ಅದು ನಾನು ಊಟ ಮಾಡಿ ತಪ್ಪ, ನಾನು ಹೊಟ್ಟೆ ಸಿಟ್ಟು ಹೋಗ್ಬಿಡ್ತೀನಿ. ಇದು ಇನ್ನೂ 3 ತಿಂಗಳು, ಇನ್ನೂ 3 ತಿಂಗಳು. ಬೇಜಾರಾಗ್ತಾ ಇದೆ ಗೊತ್ತಾ. ಹಾಂ ನಾನು 3 ವರ್ಷ ಆಯಿತು. ಕೇರ್ ಕೂಡ ಹೋಗಿಲ್ವಲ್ಲ, ಹಾಂ ಅದಕ್ಕೆ ಮಗ ಮಾತಾಡ್ತಾನೆ ಇಲ್ಲ ಮಗ. ಅವರು ಹಾಂ ರೆಸ್ಪಾಂಡೇ ಮಾಡಲ್ಲ. ಏನೂ ಆಗಿಲ್ವಾ ಹಾಗಾದ್ರೆ ಕೆಲಸ? ಏನು ಸೆಕ್ಸ್ ಏನು ಆಗಿಲ್ವಾ? ಏನು ಆಗಿಲ್ವಾ ಹಾಗಾದ್ರೆ? ಅದೆಲ್ಲ ಆಗ್ತಾನೆ, ಅದಕ್ಕೆಲ್ಲ ಏನು ಕಮ್ಮಿ ಇಲ್ಲಪ್ಪ. ಹಾಂ ಮತ್ತೆ ಅದೆಲ್ಲ ಓಕೆ. ಹ್ಞೂ ಸ್ವಲ್ಪ ವ್ಯಾಲ್ಯೂ ಕೊಟ್ಟು ಮಾತಾಡ್ತಿರ್ತಾರೆ. ಓ ಅದಾ? ಮಾತಾಡ್ತಿದ್ದೀವಲ್ಲ, ಹಾಂ ರೆಸ್ಪಾಂಡೇ ಮಾಡಲ್ಲ. ಒಂದು ಭಯ ಏನಾಗ್ತಾ ಇದೆ ಅಂದರೆ, ಹಾಂ ಇದೆಲ್ಲ ನಾನು ಇವಾಗ ಮಾತಾಡ್ತಾನೇ ಇಲ್ಲ, ಎಲ್ಲ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ. ಹಾಂ ಆವಾಗ ನನಗೆ ಟೆನ್ಷನ್ ಆಗಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಮಗ. ಯಾಕಂದರೆ ಇದೆಲ್ಲ ಸ್ವಲ್ಪ ಫ್ರಸ್ಟ್ರೇಷನ್ ಇರುತ್ತಲ್ಲ, ಹಾಂ ಅದು ಹೇಳ್ಬಿಟ್ಟು ಸಾಲ್ವ್ ಮಾಡ್ಕೊಂಡ್ಬಿಡ್ಬೇಕು. ಹ್ಞೂ ಒಂದು ರಿಲ್ಯಾಕ್ಸ್ ಆಗೋಗುತ್ತೆ ಹಾಂ ಎಲ್ಲ. ಇವಾಗ ಒಳಗಡೆ ನೀವು ನೀಟಾಗಿ ನೋಡು, ಅವತ್ತು ಬಸ್ಔಟ್ ಆಗ್ತಿರೋ ಗೊತ್ತಿಲ್ಲ. ಸ್ಕೂಲ್ ಮೇಲಿರೋ ಕೋಪಕ್ಕೆ ನಮ್ಮ ಅಪ್ಪ ಅಮ್ಮ ಮೇಲೆಲ್ಲ ಎದುರುತ್ತೆ ನನಗೆ. ಸೋದು ಯಾವಾಗ ಹಂಗೆ ಎಗರ್ಬಿಡ ಕಣಲ್ಲಿ, ಹಂಗೆ ಎಗರ್ಬಿಡ ಕಣ. ನಿಜವಾಗ್ಲೂ ಅದು ಮಾತಾಡೋ ಕಂಟ್ರೋಲ್ ಮಜಿನ ಕಂಟ್ರೋಲ್. ಬ್ರ್ಯಾಂಡು ಒಳ್ಳೆ ಕ್ಯಾಬ್
ಅಲ್ಲಿ ಎಂಜಾಯ್ ಮಾಡಿಕೊಂಡು ಪೆಟ್ರೋಲ್ ಅಂತ ಇದೆಯಾ ನಾನು ಅಮ್ಮ ಕೆಲಸ ಇದೆ ರೀತಿ ಕಂಟ್ರೋಲ್ ಕಂಟ್ರೋಲ್ ಅभी घोड़े के रेस में गधे भी दौड़ेंगे ಅದ್ರ ಏನೇ ಹೇಳೋ ಕಣ ನೀನು ಮಾಡ್ಕೊಂತಿದ್ದಿಲ್ಲ ಈಗ ನಂಗೆ ಸಖತ್ ಖುಷಿ ಆಯ್ತು ಕಣ ನನಗೆ ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇದ್ದು ಯಾಕೆ ಗೊತ್ತಾ ಇದನ್ನ ನಾನು ಪೇರೆಂಟ್ಸ್ ಹತ್ರ ಹೇಳೋಕ್ಕಾಗಲ್ಲ ಅವಳ ಹತ್ರನೂ ಹೇಳೋಕ್ಕಾಗಲ್ಲ ಏನಾಗಿ ಇವಾಗ ನನಗೆ ಇಷ್ಟು ಟ್ರೈನ್ ಆಗಿದ್ಯಪ್ಪ ಹ್ಞೂ ಏನಾಯ್ತು ಯಾರಿಗಾದ್ರು ಹೇಳ್ಬೇಕು ಹ್ಞೂ ಇದು ಮಗ ಇವಾಗ ಪೇರೆಂಟ್ಸ್ ಹತ್ರ ಹೇಳಿದ್ರು ಅವ್ರು ಬೇಜಾರಾಗ್ಬಿಡ್ತಾರೆ ಹ್ಞೂ ಏನಪ್ಪ ಮಗ ಇಷ್ಟು ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ ಹತ್ರನೂ ಹೇಳೋಕ್ಕಾಗಲ್ಲ ಮಗ ನಮ್ಮ ಒಳಗಡೆ ಇಟ್ಕೊಬೇಕು ಸತಿ ಹಂಗೆ ನಮ್ಮಮ್ಮ ಹತ್ರ ಅಂದ್ಬಿಟ್ಟೆ ಆ ಥರ ಕೊಟ್ಟು ಕೇಳಿದ್ನಲ್ಲ ಲಾಸ್ಟಲ್ಲಿ ಹೇಳಿದ್ಲು ಆಮೇಲೆ ನಮ್ಮಮ್ಮ ಹತ್ರ ಹೋಗಂದೆ ಅದು ಸಪ್ರೇಟಾಗಿ ಊಟ ಮಾಡಿದ್ನಲ್ಲಮ್ಮ ಅದಕ್ಕೆ ಬೇಜಾರಾಯ್ತಂತೆ ಈಗೆಲ್ಲ ಈಗ ನಮ್ಮಮ್ಮ ತುಂಬ ವಿಚಾರ ಬಿಡಿದರು ಅಂತ ಹಾಕಿದ್ರೆ ಇಡೀ ಒಕ್ಕೆ ಹಾಕೋದು ಎಲ್ಲಾದ್ರೂ ಚಿಕ್ಕ ವಸ್ತುಗಳು ಕೂತ್ಕೊಳ್ಳಿ ಆಮೇಲೆ ಅದಕ್ಕೊಂದು ಸಲತೆ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ ಈಗ ನಮ್ಮ ಒಂದ್ಸತಿ ಯಾರಾದ್ರೂ ಹೇಳಬೇಕಲ್ವೇ ನಮ್ಮ ಈ ಥರ ಆಗ್ತಾ ಇದೆ ಹಾಂ ಅಮ್ಮಗೆ ಹೇಳಿದ್ದು ಅವಳು ಕೇಳ್ಬಿಟ್ಟೆ ನಮ್ಮ ಅಮ್ಮ ಕೇಳಿದ್ರು ಹಿಂಗೆ ಅಂತ ಅದಕ್ಕೊಂದು ಜಗಳದ ಅದಕ್ಕೊಂದು ಗಲಾಟೆ ನನ್ನ ಕೆಟ್ಟವಳ ಥರ ಹೇಳ್ಬಿಟ್ರಾ ಹಾಂ ನನ್ನ ಕಂಟ್ರೋಲ್ ಮಾಡ್ಬಿಟ್ನಾ ನೋಡೆ ನೋಡಬೇಕಾ ಮೆಂಟಲ್ ಆಗ್ಬಿಟ್ಟು ನೀನು ಡ್ಯೂಟಿ ಬಂದಿರೋದು ಪರವಾಗಿಲ್ಲ ನಿಮ್ಗೆ ಬರೋದು ಏನು ಅನಿಸ್ತಾ ಇದೆ ಗೊತ್ತಾ ಏನಾದರೂ ಯಾವಾಗಲೂ ಅಪ್ಲೈ ಮಾಡಬೇಕು ಅಷ್ಟೊಂದು ಫ್ರಸ್ಟ್ರೇಷನ್ ಆಗ್ಬಿಟ್ಟಿದೆಯೇನೋ ನಮ್ಮ ಮನೇಲಿ ನಾನು ಜಾಲಿಯಾಗಿ ಕೆಲಸ ಮುಗಿಸ್ಬಿಟ್ಟು ಹಾಂ ಆಯಿತಾ ಲೈಟಾಗಿ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಹಾಂ ಒಂದು 8:30 ಹೋಗಿ MRPಯಿಂದ ಒಂದು ತಿನ್ಬೇಕು ತಗೊಂಡ್ಬಂದು ಹ್ಞೂ ಮನೇಲಿ ನಾನ್ ವೆಜ್ ಮಾಡಿ ರನ್ನಿಂಗ್ ಮಾಡ್ತಕ್ಕಂಥ ಕುತ್ಕೊಂಡು ತಿಂತಾ ಇವ್ರು ಹೋಗ್ಕೊಳ್ಳೋ ಹೈವೇ ಎಂದು ಹೋದ್ರೆ ಟೋಲ್ ಕಟ್ಟಬೇಕಲ್ಲ ಅದಕ್ಕೆ ಟೋಲ್ ಕೊಟ್ಟ ದುಡ್ಡೆಲ್ಲ 5 ಲೀಟ್ರ್ ಡೀಸೆಲ್ ಹಾಕ್ಸ್ಬಿಡ್ಬೋದು ಹಾಂ ಟೋಲ್ ಏನು ಕಮ್ಮಿನ ಅವ್ರಿಗೆ ಎಷ್ಟು ಟೋಲ್ ಕಟ್ತಾರೆ ಗೊತ್ತಾ ಬಗ್ಗೆ ಎಲ್ಲ ಹೇಳ್ಬಿಡ್ಬೋ ಹೇಳ್ತೀನ ಮದುವೆ ಆಗಿದೆ ಅದಕ್ಕೆ ನಾನು ಹೇಳ್ತಾ ಇರೋದು ಯಾಕಂದರೆ ನಾನು ಅನುಭವಿಸ್ತಾ ಇರೋನು ನೀನು ಆಲ್ರೆಡಿ ಅನುಭವಿಸಿರ್ತೀಯ ಅಂತ ನಾನು ಹೋದ್ವಾರ ಅಂದ ಕಣ ಚಿಕನ್ ಮಾಡ್ಕೊಂಡು ಮನೆ ಆಫೀಸ್ಗೆ ಎತ್ಕೊಂಡು ಹೋದೆ ಕಣ ನಾನು ಸ್ವಲ್ಪ ಯಾರು ಮಾಡಿದ್ದು ವೈಟ್ ಮಾಡಿದ್ದು ನಾನೇ ಮಾಡಿದೆ ಎಲ್ಲನೂ ಸ್ವಲ್ಪ ಇಟ್ಟಿದೆ ಮನೇಲಿ ಅಷ್ಟೇ ಅದನ್ನು ತಿನ್ನು ಅಂತ ಹೇಳಿಲ್ಲ ಅದಕ್ಕೆ ಅದಕ್ಕೊಂದು ಕೋಪ ಇದೆಲ್ಲ ಮ್ಯಾಟ್ರೇನು ಇನ್ನೊಂದು ಮಗ ಇವಾಗ ನಾನು ಬಂದ್ಬಿಟ್ಟು ನಿಮಗೆ ಫ್ರೆಂಡ್ ನೋಡಕ್ಕೆ ಬಂದಿದ್ದೀನಲ್ಲ ನಿಮ್ಮ ಮನೆಗೆ ಅವನ್ನೆಲ್ಲೂ ಕರ್ಕೊಂಡೋಗಿಲ್ಲ ಅಂತ ಹೊರಗಡೆ ಅದಕ್ಕೇನು ಮಾಡಿದೆ ಡಿಮಾರ್ಟ್ ಬಂದಿದೆ ಮನೆಗೆ ಯಾಕೆ ಯಾರು ಹೌದಾ ಎಲ್ಲ ಹೋದ ಅಲ್ಲಿ ಊಟ
ಟರ್ನ್ ತಗೊಂಬಿಟ್ಲು ನೋಡ್ಬೇಡ ನಾಯಿ ಥರ. ಯೂ ಟರ್ನ್ ತಗೊಂಬಿಟ್ಲು ಹೋಗಲೇ ಅಲ್ಲೇನೆ. ಹೌದಾ? ಹಾಂ ಮಗ ನಾವೇನು ಕಳ್ಳರ ಥರ ಕಾಣಿಸ್ತಾ ಇದ್ದೀವಿ. ಲೇ ನೀನೇ ಕಣೋ. ಲೇ ಆರಾಮಾಗಿ ಹೋಗೋಕ್ಕೆ ಅದೇ ನಾನು ಇದು ಅನ್ಕೊಂಡ ಎಕ್ಸಿಲೇಟರ್ ಕಡೆ ಅನ್ಕೊಂಡ. ಪರವಾಗಿಲ್ಲ ಮಗ, ಹಿಂದೆಗಡೆ ಸೀಟ್ ತಂದು ಮೆತ್ತಗಾಗ್ಬಿಟ್ಟಿದೆ. ಒಂದು ಗಟ್ಟಿ ಇತ್ತು, ಗುಂಡಿನ ಬಂದ್ಬಿಟ್ರೆ ನನಗೆ ಇವತ್ತು. ಪರವಾಗಿಲ್ಲ. ಮೊದಲು ಹೆಂಗಿತ್ತು ಗೊತ್ತಾ, ಕಲ್ ಮೇಲೆ ಕುತ್ಕೊಳ್ಳೋದಾಗ ಇತ್ತು ಹಿಂದೆಗಡೆ. ಹ್ಞೂ ಇನ್ನೊಂದು ಏನು ಗೊತ್ತಾ ಮಗ, ವೀಕೆಂಡ್ ಆದರೆ ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ತೀವಿ. ಅಪ್ಪ ನಂದು ಅದೆಲ್ಲ ಇಲ್ಲಪ್ಪ. ಹೋಗಲ್ಲ ಅವರ. ನಾನು ಅವಾಗ ಒಂದೇ ಒಂದ್ಸಲಿ ಅವಾಗ ರಿಲೇಷನ್ ಮನೆ ಕರ್ಕೊಂಡೋದೆ, ಅದೇ ಲಾಸ್ಟು. ನಾನು ಹೋಗಲ್ಲ. ಅಲ್ಲಪ್ಪ ಇದು ಮಂಚ ಮಗ, ನಾನು ವಾರದಲ್ಲಿ 2 ಟೈಮ್ಸ್ RR ನಗರ ಹೋಗ್ತಾ ಇದ್ದೀನಿ ಗೊತ್ತಾ. ಯಾಕೆ? ವೀಕೆಂಡ್ ಆದರೆ ಅವ್ರ ಅಪ್ಪ ಅಮ್ಮನ ನೋಡೋದಕ್ಕೆ ಇನ್ನು ಹೋಗ್ಬೇಕಂತಾಳೆ. ಹಾಂ ಆಯಿತಾ. ವೀಕ್ ಡೇಸಲ್ಲಿ ಮೊನ್ನೆ ಅವ್ರ ಅಕ್ಕ ಮಗದೊಂದು ಬರ್ಡೇ ಇತ್ತು, ಹಾಂ ಅದಕ್ಕೆ ಹೋಗಿದ್ದೆ. ಅದಕ್ಕೆ ಮುಂಚೆ ಇನ್ನೊಂದು ಯಾವುದೋ ಫಂಕ್ಷನ್ ಇತ್ತು, ಹಾಂ ಅದಕ್ಕೆ ಹೋಗಿದ್ದೆ. ಹಾಂ ಈಗ ಅವ್ರಿಗೆ ಗೊತ್ತಾವಾಗ ಇಲ್ಲಿಂದ ಅಲ್ಲಿಗೆ 25 ಕಿಲೋಮೀಟ್ರು, ಹ್ಞೂ ಇಲ್ಲಿಂದ ಇಲ್ಲಿಗೆ 25 ಕಿಲೋಮೀಟ್ರು, ಹ್ಞೂ 50 ಕಿಲೋಮೀಟ್ರ್ ನಮಗೆ. ಹ್ಞೂ ಇನ್ನೊಂದೇನು ಗೊತ್ತೇನೋ, ಗೊತ್ತಿಲ್ಲ ಅದು. ಒಂದು ದಿನ ಮಲಗಿಬಿಟ್ಟೆ ಮಗ ಎಲ್ಲಿ? ಅವರು ಅವ್ರ ಅಮ್ಮ ಮನೇಲಿ. ಹಾಂ ಓಕೆನಾ. ಹ್ಞೂ ಲೇಟ್ ಆಯಿತು, ಮಳೆ ಬೇರೆ ಬರ್ತಾಯಿತ್ತು. ಹ್ಮ್. ಡ್ಯಾಡಿ ಬರೋದು ಲೇಟ್ ಆಯಿತು, ಮಾತಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಹ್ಞೂ ಆಯಿತು ಅಂತ ವೇಟ್ ಮಾಡಿದೆ. ಅವರು 7 ಗಂಟೆಗೆ ಬರಬೇಕಾಗಿತ್ತು, 8:30ಗೆ ಬಂದುಬಿಟ್ರು. ಹ್ಞೂ 9 ಗಂಟೆ ಆಯಿತು, ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಹ್ಞೂ ಆಯ್ತು ಇನ್ನೇನು ಲೇಟ್ ಆಯ್ತಲ್ಲ ಅಂತ ಊಟ ಮಾಡ್ಕೊಂಡು ಮನೆಗೆ ಫೋನ್ ಮಾಡಿದೆಪ್ಪ. ನಾನು ಹ್ಮ್. ಮನೆಗೆ ಬಂದಮೇಲೆ ಹ್ಮ್. ಮನೆಗೆ ಮಲ್ಕೋಕೆ ಹೋಗಿದ್ದೆ ಅಂತ ಇವ್ರು ನನ್ನ ಹತ್ರ ಗಲಾಟೆ. ಯಾರು? ನಮ್ಮನೆಯವರು ತುಂಬ ಕಷ್ಟನೇ ನೋಡ, ಈ ಕಡೆನೂ ಹೋಗಂಗಿಲ್ಲ, ನಾವು ಆ ಕಡೆನೂ ಹೋಗಂಗಿಲ್ಲ. ಹಾಂ ಹಾಂ ನಿನಗೆ ಅದು ಪ್ರಾಬ್ಲಮ್ ಇಲ್ಲ ಅಲ್ಲ ಅಂತ ಮನೆಯದು? ಇಲ್ಲ, ನಮ್ಮದೇ ಆ ಥರ ಇಲ್ಲ. ಮನೇಲಿ ಚೆನ್ನಾಗಿ ಬೈತಾ ಇದ್ದಾರೆ. ಹ್ಞೂ ನಾನು ಅದೇ ಅಂತ ಇದ್ದೀನಿ, ನಾನೇನು ಬೇಕಂತ ಹೋಗಿದ್ದು. 9:00 ಆಯಿತು, ಮಳೆ ಬಂತು. ಅವ್ರ ಮನೆಯವ್ರು ನೋಡಿದ್ರೆ ಹ್ಞೂ ಇಲ್ಲ ಇಲ್ಲ ಲೇಟ್ ಆಯಿತು, ಇಲ್ಲೇ ಇದ್ದೀನಿ. ನೀವು ಗಂಡು ಚೂಲು. ಹಂಗಲ್ಲಪ್ಪ, ಅಯ್ಯೋ ಸಾಕಾಗೋಯ್ತು ನಮಗೆ. ಅದೇನೇ ಹೇಳ್ಕೊಳ, ನಂಗೆ ಒಂಥರ ಸುಖ ಸಿಗ್ತಾ ಕಣ ಇವತ್ತು. ನನಗೆ ಇಲ್ಲಿ ರಿಲೀಫ್ ಆಗ್ತಾ ಇದೆ. ರಿಲೀಫ್ ಹೇಳ್ಕೊಬೋದಲ್ಲಪ್ಪ ನನ್ನ ಕಷ್ಟನ. ಹಾಂ ಯಾರಿಗೂ ಗೊತ್ತಿದ್ರು ನನ್ನ ಕಷ್ಟ ಇರೋ ಕಷ್ಟ. ಇವಾಗ ಮನೆ ಬಾಡಿಗೆ 20,000 ಮಗ. ಹಾಂ ಆಫೀಸಲ್ಲಿ ಲೋನ್ ತಗೊಂಡಿದ್ದೀನಿ 70,000. ಮನೆ ಚೇಂಜ್ ಮಾಡ್ರಾ? ಮನೆ ಚೇಂಜ್ ಮಾಡಿದ್ದು ಗೊತ್ತಿಲ್ಲ ನನಗೆ. ಇಲ್ಲ, ಎಲ್ಲಿ ಮಾಡಿದ್ರೆ? ಪಕ್ಕದಲ್ಲೇ. ಹಾಂ ಎಷ್ಟು? 2 BHKನಾ? 2 BHK. ಇಲ್ಲ 3 BHKನಾ? 2 BHK ಸ್ವಲ್ಪ ದೊಡ್ಡದಾಗಿದೆ, ಬೇರೆ ಕಡೆ ಹುಡುಕ್ತಾ ಇದ್ದೀನಿ, ಹುಡುಕೋಕೆ ಆಗ್ತಾಯಿದೆ. ಹಾಂ 15K ಆದರೆ ಓಕೆ, ನಿಮ್ಮನೆ ಹತ್ರ ಎಲ್ಲ ಇದ್ದರೆ ಹೇಳು. ಹಾಂ ಆಯಿತಾ. ಅದಕ್ಕೊಂದು ಹಾಂ ಲೋನ್ ಕಟ್ಟಾಗ್ತಾ ಇದೆ ನಮಗೆ, ಆಫೀಸಲ್ಲಿ ತೊಗೊಂಡಿರೋದು. ಹಾಂ ಮನೆ ಖರ್ಚು ಮನೆ ಖರ್ಚು ಇವಾಗ ಲೋಕಲ್ ಕೂಡ ಮತ್ತು ಗೌರ್ಮೆಂಟಲ್ಲಿ ಎಷ್ಟು ಮಾಡಿದ್ದಾರೆ ಅದಕ್ಕೆ. ಹಾಂ 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 ಆಯಿತಾ. ಅದು ಹ್ಞೂ ವೀಕೆಂಡ್ ಆದರೆ ಹೊರಗಡೆ ಕರ್ಕೊಂಡು ಹೋಗ್ಬೇಕಂತ. ಹ್ಞೂ ಅದೊಂದು ಖರ್ಚು. ಹೊರಗಡೆ ಹೋದರೆ 2,000 ರೂಪಾಯಿ ಎಲ್ಲಿ ಹೋಗ್ತಾ ಇದ್ದಾನೆ. ಹಾಗಾದ್ರೆ ನನ್ನ ಮನೆ ಬಾಯಿ ಹೊತ್ತೆ ಪಾರ್ಟಿ ಕೊಡ್ಸೋದು ಇದೆ. ಯಾಕಂದರೆ ಬ್ಯಾಂಕ್ ಅಕೌಂಟ್ ತೋರಿಸ್ತೀನಿ ನಾನು. ಹಾಂ ಹಾಂ 53 ರುಪೀಸ್ ಇದೆ. ಹಾಂ ಮನೆಗೆ ಬೇರೆ ಹೊರಗಡೆ ಹೋದರೆ ಅದು ತಗೊಂಡ್ಬನ್ನಿ ಅಂದ್ಬಿಡ್ತಾರೆ. ಹಾಂ ಯಾಕಂದ್ರೆ ನಾನೇ ತೊಗೊಂಡು ಹೋಗ್ತೀನಿ. ಹೌದು, ಅವ್ನ ಮನೆಯಲ್ಲ, ನಾನು ಮರ್ತ್ಬಿಟ್ಟೆ ಕಣೋ. ನಾನು ಈಗ ಬಾಡಿಗೆ ಮನೆಗೆ ಹೋಗ್ತಿದ್ದೆ ಈಗ. ಇಲ್ಲ ಮುಂದೆ ಬೈಲ್ರೋಡ್ ಗೊತ್ತಾಯ್ತು. ಅವ್ರ ಮನೇಲಿ ಎಣ್ಣೆ ಹೊಡಿಬೋದಲ್ಲ ಮತ್ತೆ? ಫೈನಾನ್ಸ್ ತುಂಬ ಕೈ ತಗೊಂಡಿದ್ದೆ ಮೊದಲು ಮಗ. ನಾನು 2 ಬಾಟಲ್ ಫುಲ್ ಬಾಟಲ್ ತಂದುಬಿಡ್ತಾ ಇದ್ದೆ ಮಗ, ಈ ವಾರಕ್ಕೊಂದು ಬರೋ ವಾರಕ್ಕೊಂದು ಅಂತ. ಹಾಂ ಆದರೆ ಈ ವಾರದಲ್ಲಿ 2 ಬಾಟಲ್ ಕುಡಿದು ಬಿಡ್ತಾ ಇದ್ದೆ ನಾನು. ಹಾಂ ಹಾಂ ಗೊತ್ತೋಗು. ಒಂದಿನ ಬ್ರೇಕ್ ತಗೊಂಡು ಹ್ಞೂ ಹಾಫ್ ಬಾಟ್ಲು, ಹ್ಞೂ ಆಮೇಲೆ ಒಂದಿನ ಬ್ರೇಕು, ಹ್ಞೂ ಎಷ್ಟು ಹಾಫ್ ಬಾಟ್ಲು ಆ ಥರ ಕುಡಿತಾ ಇದ್ದೆ. ಹ್ಞೂ ನಮ್ಮ ಸುನೀಲ್ ಇದ್ದಾನಲ್ಲ, ಸುನೀಲ್ ಯಾರು? ಸುನೀಲ್ ಗೊತ್ತಾ ನೀನು? ನಮ್ಮ ಕಾಲೇಜು ನಮ್ಮ ತಾತ ಸುನೀಲ್ ಅಲ್ಲ, ಬೇರೆ ಇನ್ನೊಬ್ಬ ಚಾರ್ಲಿ. ಚಾರ್ಲಿ. ಹಾಂ 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 ಅವನೇನು ಮಾಡ್ದ ಮಗ, 200 ರೂಪಾಯಿ ಕೊಟ್ಟು ದಮ್ಮಡಿ ಅಂತ. ಹ್ಞೂ
ಅವತ್ತು ನೋಡಿದ್ರೆ ನನ್ನ ಹತ್ರ 50 ರೂಪಾಯಿ ಇಲ್ಲ, ಏನು ಕಾಸೇ ಇಲ್ಲ. ನಾನು ಅದೇ ಅಂದಲೇ 90-50 ರೂಪಾಯಿ ಇಲ್ಲ ಮಗ ನನಗೆ ಏನು ಮಾಡಲಿ ಅಂತ ಹೋಗಿದ್ದು. ಹೌದಾ ಇವಾದರೂ ತುಂಬ ಕಷ್ಟ ಮಗ. ನಿಮಗೆ ಎಷ್ಟು ಕಷ್ಟ ಆಗಿತ್ತು? ನನಗೆ ಆ ಥರ ಏನಾಗಿಲ್ಲ, ಸ್ವಲ್ಪ ಸಾಲ ಬಿತ್ತು ಅಷ್ಟೇ. ಕ್ಲಿಯರ್ ಮಾಡ್ಕೊಂಡು ಎಲ್ಲನೂ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಬಟ್ ಸ್ಟಾರ್ಟಿಂಗ್ ಅಲ್ವಾ ಎಲ್ಲ ಇಲ್ಲೇನಾ? ಇನ್ನೂ ಮುಂದೆ ನಾನು ಅವತ್ತು ಹಿಂಗೆ ಹೋಗ್ಬಿಟ್ಟೆ ಮಗ, ರಾಂಗ್ ಎಲ್ಲ ಇಲ್ಲ. ಇಲ್ಲ ಮುಂದೆ ಒಂದು ಆರ್ಚ್ ಬರುತ್ತೆ. ಆರ್ಚ್ ಇಲ್ಲೇ ಆಯ್ತಲ್ಲ. ಈ ಆರ್ಚಲ್ಲಿ ಅದೇ ಮುಂದೆ ನನ್ನ ಮಗನ ಇದು ಆರ್ಚ್ ಅಂತಾರ ಇದಕ್ಕೆ. ಹಾಂ ಎಲ್ಲವನ್ನೇ ಹೌದಾ? ಯಾರಿದ್ದಾರಂತ ಮನೇಲಿ? ಫೋನ್ ಮಾಡಿ ಫಸ್ಟಲ್ಲಿ ಎಲ್ಲವನ್ನ ಅಂತ ಬೀಗ ಹಾಕ್ಲಿಕ್ಕ ಎಲ್ಲಿರ್ತೀಯ ಗಾಡಿ?